ಲೋಕನ ಬರೆದ 15ನೇ ಅಧ್ಯಾಯ 7ನೇ ವಚನ. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆ, ಸರ್ವೋನ್ನತನೇ ಸರ್ವಶಕ್ತನೇ, ನಿನಗೆ ವಂದನೆ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಕರ್ತನೆ ನಮ್ಮೆಲ್ಲರನ್ನು ಕೂಡ ಸಜೀವರ ಲೆಕ್ಕದಲ್ಲಿಟ್ಟಿದ್ದಕ್ಕಾಗಿ ಸ್ತೋತ್ರ. ಕಳೆದ ದಿನವೆಲ್ಲ ನಮ್ಮನ್ನು ಆಶೀರ್ವದಿಸಿ ರಾತ್ರಿ ಕಾಲದಲ್ಲಿ ಕೂಡ ನಮ್ಮನ್ನು ಅದ್ಭುತವಾದಂತ ರೀತಿಯಲ್ಲಿ ಕರ್ತನೆ ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಈ ಒಂದು ಬೆಳಗಿನ ಜಾವದಲ್ಲಿ ನಿನ್ನ ವಾಕ್ಯದ ಮುಖಾಂತರವಾಗಿ ನಿನ್ನನ್ನು ನಾವು ಧ್ಯಾನ ಮಾಡುವಂತೆ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ದೇವ ಜನರಿಗೂ ಮತ್ತು ಜೂಮ್ ಅಲ್ಲಿ ಇರುವಂತ ಎಲ್ಲ ದೈವ ಸೇವಕರಿಗೂ ಹಿರಿಯರಿಗೂ ಮತ್ತೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಇವತ್ತಿನ ದಿನ ನಾವು ದೇವರ ವಾಕ್ಯದಲ್ಲಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತಲೂ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟುವಾಗುವುದೆಂದು ನಿಮಗೆ ಹೇಳುತ್ತೆಂಬುದಾಗಿ ಇವತ್ತಿನ ಇಂದು ವಾಕ್ಯದ ಮುಖಾಂತರವಾಗಿ ನಮಗೆ ಒಬ್ಬ ದೈವ ಬೋಧಕರಿದ್ದಾರೆ. ಅವ್ರು ಯಾರಂತಂದ್ರೆ KS ಅಬ್ರಹಾಂ. ಅವರ ವಿಷಯದಲ್ಲಿ ನಾವು ಧ್ಯಾನ ಮಾಡುತ್ತವರಿದ್ದೇವೆ. ವಿಶೇಷವಾಗಿ ಇವರ ಒಂದು ಜೀವನ ಚರಿತ್ರವನ್ನು ನಾವು ನೋಡುವುದಾದ್ರೆ 1915ರಿಂದ 1978 ವಯಸ್ಸಿನವರೆಗೆ ಅಂತಂದ್ರೆ ಅವರ ಜೀವಮಾನ ಕಾಲ ಅವಧಿ 63 ವರ್ಷ. ಇವರು ಜೀವನ ವಿಷಯದಲ್ಲಿ ನಾವು ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಳುವುದಾದ್ರೆ 1915ರಲ್ಲಿ ಭಾರತದ ದಕ್ಷಿಣ ರಾಜ್ಯದ ತಮಿಳುನಾಡಿನಲ್ಲಿ ಇವರು ಜನಿಸಿದರು. ಧರ್ಮನಿಷ್ಠೆ ಕ್ರೈಸ್ತ ಕುಟುಂಬದಲ್ಲಿ ಬೆಳೆದಂತ ವ್ಯಕ್ತಿಯಾಗಿದ್ದರು. ಇವರು ಕ್ರಿಸ್ತನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನಂಬಿಕೆಯನ್ನು ಇಡಿದಂತ ವ್ಯಕ್ತಿ. ಅಂದ್ರೆ ಬಹಳ ಅದ್ಭುತವಾದಂತ ನಂಬಿಕೆಯನ್ನು ದೇವರ ಮೇಲೆ ಇವರು ವಿಶ್ವಾಸವನ್ನು ಇಟ್ಟಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಅವರಿಗೆ ಆಧ್ಯಾತ್ಮಿಕ ಹಸಿವು ಅಂತಂದ್ರೆ ದೇವರಲ್ಲೇ ನಾನು ಜೀವಿಸಬೇಕೆಂಬ ಒಂದು ಆಲೋಚನೆ, ಅಂದ್ರೆ ದೇವರಲ್ಲೇ ನಾನು ಬೆಳೆಯಬೇಕು, ದೇವರಲ್ಲೇ ನಾನು ಜೀವಿಸಬೇಕೆಂಬ ಆಸಕ್ತಿ ಇವರಿಗಿತ್ತು. ಮತ್ತು ದೇವರ ಸೇವೆಯನ್ನು ಮಾಡಬೇಕೆಂಬ ತುಂಬಾ ಆಸೆ ಇತ್ತು ಇವರಿಗೆ. ದೇವರ ಸೇವೆ ನಾನು ಮಾಡಬೇಕು ಎಂಬುದಾಗಿ. ಅದೇ ರೀತಿಯಲ್ಲಿ ತಮ್ಮ ಜೀವನವನ್ನು ದೇವರಿಗೆ ಸೇವೆಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದಂತ ವ್ಯಕ್ತಿ ಇವರು. ಇವರ ಜೀವಿತದಲ್ಲಿ ಒಂದು ವರ ಏನಂತಂದ್ರೆ ದೇವರನ್ನು ನಾನು ಕರೀಬೇಕು, ಆ ಕರಿವಿಕೆ ಮುಖಾಂತರವಾಗಿ ನಾನು ಸೇವೆ ಮಾಡಬೇಕೆಂಬ ಒಂದು ಪ್ರಾಮುಖ್ಯವಾದಂತ ದೇವರ ಒಂದು ಕರಿವಿಕೆಯನ್ನು ನೋಡ್ತಾ ಇದ್ರಂತ ಎಂಬುದಾಗಿ ನೋಡ್ತಾ ಇದ್ದೀವಿ. ಅದು ಮಾತ್ರವಲ್ಲದೆ ಒಬ್ಬ ಸಭಾಪಾಲಕರಾಗಲು ಮಾತ್ರವಲ್ಲದೆ ಭಾರತದ ವಿಶೇಷವಾದ ತಮಿಳುನಾಡಿನಲ್ಲಿ ಅಂದ್ರೆ ಈ ತಮಿಳು ಮಾತನಾಡಲು ಅಂದ್ರೆ ಅನೇಕ ಪ್ರದೇಶಗಳಲ್ಲಿ ಅವರು ತಮಿಳುನಾಡಿನಲ್ಲಿ ಜನಿಸಿದರು. ಅಲ್ಲೆಲ್ಲ ಸುತ್ತಮುತ್ತಲಿರುವಂತ ಜನರಿಗೆ ಅನೇಕ ಅದ್ಭುತವಾದಂತ ರೀತಿಯಲ್ಲಿ ಅಂದ್ರೆ ದೇವರ ವಾಕ್ಯವನ್ನು ಹಂಚಬೇಕೆಂಬುದಾಗಿ ಅಲ್ಲಿರುವಂತ ಒಂದು ಸಾಂಸ್ಕೃತಿಕವಾಗಿ ಇಲ್ಲ ಅಲ್ಲಿರುವಂತ ಜನರ ಮಧ್ಯದಲ್ಲಿ ಅವರು ಭಾಷೆಯನ್ನು ತಮಿಳನ್ನು ಕಲಿತು ಅವರ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹಂಚುವುದಕ್ಕಾಗಿ ಒಳ್ಳೆಯ ಒಂದು ಬೋಧಕರೆಂಬುದಾಗಿ ಕೂಡ ಅವ್ರ ಬಗ್ಗೆ ನಾವು ತಿಳಿದುಕೊಳ್ತೀವಿ. ಮತ್ತು ಎರಡನೇದಾಗಿ ಸುವಾರ್ತೆ ಸೇವೆ ಮತ್ತು ಅವರ ಒಂದು ಕೆಲಸ. ಇವರು CSI ರೆವರೆಂಟ್ ಆಗಿ ಅಬ್ರಹಾಂ ಅವರು ಅನೇಕ ವಿವಿಧ ಸ್ಥಳಗಳಲ್ಲಿ ಸೇವೆಯನ್ನು ಸಲ್ಲಿಸಿದರು. ಅದರಂತೆ ಇವರಿಗೆ ಸಂಗೀತದ ಬಗ್ಗೆ ಅಪಾರವಾದ ಜ್ಞಾನ ಇತ್ತು. ಇವರಿಗೆ ಸಂಗೀತದ ಒಂದು ಅಪಾರವಾದಂತ ಜ್ಞಾನ. ಅವರಿಗೆ ಸರಿಸಮಾನದ ವ್ಯಕ್ತಿ ಯಾರು ಇಲ್ಲ ಎಂಬುದಾಗಿ ಅಲ್ಲಿ ಅನೇಕ ಜನರು ಅಲ್ಲಿರುವಂತ ಅವರು ಸೇವೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿರುವಂತ ಅನೇಕ ಜನರನ್ನು ಕೂಡ ಅಂದ್ರೆ ನಮ್ಗೆ
ಈ KS ಅಬ್ರಹಾಮನಂತ ವ್ಯಕ್ತಿ ನಾವು ಎಂದೂ ನೋಡುವುದಿಲ್ಲ ಎಂಬುದಾಗಿ ಅಲ್ಲಿರುವಂತ ಜನರು ಅಂದ್ಕೊಳ್ತಾ ಇದ್ರಂತೆ. ಯೇಸು ಕ್ರಿಸ್ತನ ಒಂದು ಯಾತನ ಬಗ್ಗೆ ಮತ್ತು ಅವರ ಆ ವಿಷಯದಲ್ಲಿ ಯೇಸು ಸ್ವಾಮಿ ಬಗ್ಗೆ ಅನೇಕ ವರ್ಣನೆ ಮಾಡ್ತಾ ಇದ್ರು ಇವರು ಸಂಗೀತದಲ್ಲಿ. ಅಂದ್ರೆ ಅವರ ಒಂದು ಅದ್ಭುತ ಕಲೆ ನೋಡ್ರಿ. ಯೇಸು ಸ್ವಾಮಿಯ ಒಂದು ಯಾತನೆ, ಶ್ರಮೆಗಳು, ಕಷ್ಟಗಳ ವಿಷಯದಲ್ಲಿ ಕೂಡ ಅವರು ವರ್ಣನೆ ಮಾಡುವಂತ ವ್ಯಕ್ತಿಯಾಗಿದ್ರು ಅವರು. ಮತ್ತು ಅನೇಕ ಪ್ರಾರ್ಥನೆ ಗುಂಪುಗಳಲ್ಲಿ ಅನೇಕ ಪ್ರಾರ್ಥನೆ, ಇವತ್ತು ಪ್ರಾರ್ಥನೆ ಮಾಡ್ಬೇಕಾದ್ರೆ ಬಹಳ ಕಷ್ಟ ಅನೇಕ ಜನರಿಗೆ. ಇವ್ರು ನೋಡ್ರಿ, ಅಬ್ರಹಾಂ ಅವರು ಪ್ರಾರ್ಥನಾ ಗುಂಪುಗಳನ್ನು ಏರ್ಪಾಟು ಮಾಡಿ, ಅಂದ್ರೆ ಅನೇಕ ವೀರರನ್ನು ಸೇವೆಗಾಗಿ ಅವರು ಸಿದ್ಧತೆಯನ್ನು ಮಾಡುವಂತ ವ್ಯಕ್ತಿಯಾಗಿದ್ರು ಅವರು. ಅದೇ ರೀತಿಯಲ್ಲಿ ಅನೇಕ ಸಮಯಗಳಲ್ಲಿ ಉತ್ತಮವಾದಂತ ಕಾರ್ಯಗಳನ್ನು ಕೂಡ ಮಾಡುವಂತ ವ್ಯಕ್ತಿಯಾಗಿದ್ರು. KS ಅಬ್ರಹಾಂ ಅವರು ಸಭಾಪಾಲಕರಾಗಿ, ಸುವಾರ್ತೆ ಬೋಧಕ ಮತ್ತು ಸತ್ಯವೇದ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಅಂದ್ರೆ ಬೈಬಲ್ ತರಬೇತಿಯನ್ನು ಅದ್ಭುತವಾದಂತ ಮತ್ತು ಅವರಿಗೆ ಅನೇಕ ವಿಶೇಷವಾದಂತ ಹೆಸರನ್ನು ಪಡೆದುಕೊಂಡು ಇವತ್ತು ನಾವು ನೋಡ್ತೇವೆ. ಒಳ್ಳೆ ಹೆಸರು ಅವ್ರಿಗೆ ಬಂದಿದೆ, ಒಳ್ಳೆ ಹೆಸರು ಅವರು ಹೊಂದಿಕೊಂಡಿದ್ದಾರೆ ಎಂಬುದಾಗಿ ಹೇಳ್ತೀವಿ. ಅದೇ ರೀತಿಯಲ್ಲಿ ಕೂಡ ಇವರು ಕೂಡ ಒಳ್ಳೆ ಹೆಸರು, ಒಂದು ಬೈಬಲ್ ತರಬೇತಿ ಮುಖಾಂತರವಾಗಿ, ಸಭಾಪಾಲಕರಾಗಿ, ಒಂದು ಸಂಗೀತದ ಸಾಹಿತ್ಯದ ಮುಖಾಂತರವಾಗಿ ಕೂಡ ಇವರು ಒಳ್ಳೆ ಹೆಸರನ್ನು ಪಡೆದುಕೊಂಡಂತ ವ್ಯಕ್ತಿ ಅಬ್ರಹಾಂ ಅವರು. ಸಭೆಯ ನಾಯಕತ್ವದಲ್ಲಿ ಕೂಡ ಸಭೆಗಳನ್ನು, ಸಭಾಪಾಲಕರನ್ನು ಕೂಡ ಮಾಡುವಂತ ವ್ಯಕ್ತಿ ಕೂಡ ಇವರು. ಈ ಸಭೆಗೆ ಒಳ್ಳೆ ನಾಯಕರನ್ನು ನಾವು ನೇಮಿಸಬೇಕು, ಈ ಸಭೆಯಲ್ಲಿ ಸೇವೆ ಮಾಡುವರು ಇಂಥವರೇ ಎಂಬುದಾಗಿ ಒಂದು ಒಳ್ಳೆ ಒಂದು ಗುಣವನ್ನು ಹೊಂದಿದಂತ ವ್ಯಕ್ತಿ. ಭಾರತೀಯ ಅಂದ್ರೆ ಕ್ರೈಸ್ತ ಸಮುದಾಯದಲ್ಲಿ ಅನೇಕ ಯುವ ಮಂತ್ರಿಗಳಿಗೆ ಮಾರ್ಗದರ್ಶನ ನೀಡ್ತಾ ಇದ್ರಂತೆ ಇವರು. ಅಂದ್ರೆ ರಾಜಕೀಯ ವ್ಯಕ್ತಿಗಳಿಗೆ ಅಂತಂದ್ರೆ ಈ ಸಮಾಜವನ್ನು ಪರಿಪಾಲನೆ ಮಾಡುವಂತ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಸಲಹೆದಾರರು ಎಂಬುದಾಗಿ ಮಾರ್ಗದರ್ಶನ ನೀಡುವಂತ ವ್ಯಕ್ತಿಯವರು. ಇವರ ವಿಷಯದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧ ಪುನರ್ಜೀವನ ಭಾಷಾಕರ್ತರಾಗಿದ್ದರು. ಅಂದ್ರೆ ಭಾಷೆಯನ್ನು ಕೂಡ ವರ್ಣನೆ ಮಾಡುವುದು ಅವರಿಗೆ ಕಲಿಸುವಂತ ವ್ಯಕ್ತಿಯಾಗಿದ್ದರು. ಸಮಾವೇಶಗಳು, ಧರ್ಮ ಯುದ್ಧಗಳು, ಸಭೆ ಕೂಟಗಳಲ್ಲಿ ಕೂಡ ಇವರು ಬೋಧನೆ ಮಾಡ್ತಾ ಇದ್ರು. ಬೋಧನೆ ಮಾಡುವುದಂದ್ರೆ ಸುಮ್ಮನೆ ಅಲ್ರಿ. ಒಂದು ಅಕ್ಷರ ಏನಾದ್ರು ಸ್ವಲ್ಪ ತಪ್ಪಿ ಹೋದ್ರೆ ಅಂದ್ರೆ ನಮ್ಮ ಬೋಧನೆ ಎಲ್ಲ ತಪ್ಪಿ ಹೋಗುತ್ತೆ. ಅಂದ್ರೆ ನೋಡ್ರಿ, ಸಮಾವೇಶಗಳು, ಧರ್ಮ ಯುದ್ಧಗಳು, ಸಭೆಗಳಲ್ಲಿ ಕೂಡ ಅವರು ಬೋಧನೆ ಮಾಡ್ತಾ ಇದ್ರಂತ ಅಬ್ರಹಾಂ ಅವರು. ಇವರ ವಿಷಯದಲ್ಲಿ ಅನೇಕ ಆಧ್ಯಾತ್ಮಿಕವಾಗಿ ಜೀವಿತವನ್ನು ಅಂದ್ರೆ ಆತ್ಮಿಕವಾಗಿ ಅನೇಕ ವಿಷಯಗಳಲ್ಲಿ ಜಾಗೃತಿಯನ್ನು ಕೊಡ್ತಾ ಇದ್ರಂತ ಅನೇಕ ಸಭೆಗಳಲ್ಲಿ ಅಲ್ಲಿರುವಂತ ಜನರಿಗೆ. ಇವರ ವಿಷಯದಲ್ಲಿ ಅವರು ಪ್ರಬೋಧನೆ ಮಾಡ್ತಾ ಇದ್ರು. ಇನ್ನು ಇವರ ವಿಷಯದಲ್ಲಿ ನೋಡೋದಾದ್ರೆ ಶಿಷ್ಯತ್ವ ಬೋಧನೆ ಅಂದ್ರೆ ಧರ್ಮ ಗ್ರಂಥದ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿದಂತ ವ್ಯಕ್ತಿಯವರು. ಧರ್ಮ ಗ್ರಂಥಗಳ ವಿಷಯದಲ್ಲಿ ಆಳವಾದ ಜ್ಞಾನ ಇದ್ದರೆ ಬೋಧಿಸಕ್ಕೆ ಸಾಧ್ಯ. ಸುಮ್ನೆ ನಾನು ಎತ್ತಪರ ಬೋಧನೆ ಮಾಡ್ತೇನೆ ಅಂತಂದ್ರೆ ಆಗೋದಿಲ್ಲ. ಭಕ್ತರ ನಂಬಿಕೆ ಪವಿತ್ರೆಯಲ್ಲಿ ಕೂಡ ಇವರು ಬೆಳೆಯುವಂತ ಸಹಾಯವನ್ನು ಕೂಡ ಇವರು ಹೊಂದಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ಪ್ರೀತಿಯುಳ್ಳ ದೇವ ಜನರೇ, ಈ KS ಅಬ್ರಹಾಂ ಅವರ ಜೀವಿತದಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ನಾವು ಕಂಡುಕೊಳ್ಳುವರಾಗಿದ್ದೇವೆ. ಏನಂತಂದ್ರೆ ತಮಿಳು ಕ್ರೈಸ್ತ ಪ್ರಭಾವ ಎಂಬುದಾಗಿ. ಅಂದ್ರೆ ಆ ತಮಿಳುನಾಡಿನಲ್ಲಿ, ಆ ದಕ್ಷಿಣ ಭಾರತದಲ್ಲಿ ಕೂಡ ಆ ತಮಿಳುನಾಡು ಪ್ರದೇಶದಲ್ಲಿ ಅವರು ತಮಿಳು ಧರ್ಮ ಅಂದ್ರೆ ಧರ್ಮ ದೇಶಗಳನ್ನು ಅಂತಂದ್ರೆ ಧರ್ಮೋಪದೇಶಗಳನ್ನು ಅಂತಂದ್ರೆ ಆಳವಾದಂತ ಒಳ್ಳೆ ವಿಷಯಗಳನ್ನು ಅವರು ಪ್ರೇರಿತರಾಗಿದ್ರು. ಧರ್ಮ ವಿಷಯದಲ್ಲಾಗ್ಲಿ, ಅಲ್ಲಿರುವಂತ ಕಲ್ಚರ್ ವಿಷಯದಲ್ಲಾಗ್ಲಿ, ಅಲ್ಲಿ ಜನರಿಗೆ ಒಳ್ಳೆ ಮಾತುಗಳನ್ನು ಹೇಳುವಂತ ವ್ಯಕ್ತಿಯಾಗಿದ್ರು. ಅದಕ್ಕೆ ಆತ್ಮದಿಂದ ನಡೆಸಲ್ಪಟ್ಟಂತ ಇವರು ಸತ್ಯವೇದದ ಒಳನೋಟ ಸಮೃದ್ಧಿಯನ್ನು ಹೊಂದಿದರು ಎಂಬುದಾಗಿ ಕೂಡ ನಾವು ನೋಡ್ತೀವಿ. ಅಂದ್ರೆ ಸತ್ಯವೇದದ ಒಳನೋಟ ಅಂತಂದ್ರೆ ಪರಿಶುದ್ಧ ಗ್ರಂಥದಲ್ಲಿರುವಂತ ಅನೇಕ ಸತ್ಯವನ್ನು ಅರಿತಿರುವಂತ ವ್ಯಕ್ತಿಯಾಗಿದ್ದಾರೆ ಎಂಬುದಾಗಿ ಕೂಡ ನಾವು ನೋಡ್ತಾ ಇದ್ದೀವಿ. ತಮಿಳು ಕ್ರೈಸ್ತ ಜಗತ್ತಿನಲ್ಲಿ ಅನೇಕರಿಗೆ ಅವರನ್ನು ಗೌರವಿಸುವಂತ ಆಧ್ಯಾತ್ಮಿಕವಾಗಿ ತಂದೆಯಾಗಿ ಮಾಡಿದರು. ನಾವು ನೋಡ್ತೀವಿ, ಈಗ ನಮ್ಗೆ ಯಾರನ್ನು ರಕ್ಷಣೆಯಲ್ಲಿ ನಡೆಸಿದಂತ ಜನರಿಗೆ ಅಂತಂದ್ರೆ ನಮ್ಗೆ ಆತ್ಮೀಯ ತಂದೆ ಇರ್ತಾರೆ. ನಾವು ಸೇವೆಗೆ ಬರಬೇಕಾದ್ರೆ, ನಾವು ರಕ್ಷಣೆ ಹೊಂದಿರಬೇಕಾದ್ರೆ ಅಂತ ತರ ಈ ಅಬ್ರಹಾಮಯ್ಯನವರನ್ನು ತಮಿಳು ಕ್ರೈಸ್ತ ಜಗತ್ತಿನಲ್ಲಿ ಅನೇಕರಿಗೆ ಗೌರವಿಸುವಂತ ಆಧ್ಯಾತ್ಮಿಕ ತಂದೆಯಾಗಿ ಇವರನ್ನು
ಆಯ್ಕೆ ಮಾಡಿದ್ರು. ಅಂದ್ರೆ ಅನೇಕ ಜನರಿಗೆ ಅವರು ಸುವಾರ್ತೆಯನ್ನು ಪ್ರಕಟಿಸುವಂಥದ್ದು, ಅನೇಕ ಜನರಿಗೆ ರಕ್ಷಣೆಯಲ್ಲಿ ತರುವಂಥದ್ದು ಅಂತ ಹೆಸರನ್ನು ಕೂಡ ಇವರು ಪಡೆದುಕೊಂಡ್ರು ಎಂಬುದಾಗಿ ನೋಡ್ತೇವೆ. ಆದರೆ ಇವರ ಮರಣ ದಶದಲ್ಲಿ ಅನಂತರ, ಅಂದ್ರೆ ಮರಣದ ನಂತರ, ಅವರು ಈ ಲೋಕವನ್ನು ಬಿಟ್ಟದ ನಂತರ ಧರ್ಮ ದೇಶಗಳನ್ನು, ಅಂದ್ರೆ ಆಧ್ಯಾತ್ಮಿಕವಾಗಿರುವಂತ ಅನೇಕ ಪುಸ್ತಕಗಳನ್ನು ಅನೇಕರಲ್ಲಿ ಮತ್ತು ಪ್ರಬಲವಾಯಿತು ಎಂಬುದಾಗಿ ಕೂಡ ನೋಡ್ತೀವಿ ಇವರು ವಿಷಯದಲ್ಲಿ. ಅದಕ್ಕೆ ಪ್ರೀತಿಯುಳ್ಳ ದೇವ ಜನರೇ, ಇವರ ಒಂದು ಅದ್ಭುತವಾದಂತ ಕಾರ್ಯ ಏನಂತಂದ್ರೆ, ಅವರು ಸೇವೆ ಮಾಡುವಾಗ ಅವರ ಆಧ್ಯಾತ್ಮಿಕ ಜೀವಿತದ ವಿಷಯದಲ್ಲಿ ಕೆಲವರು ಮಾತ್ರ ಕಂಡುಕೊಂಡ್ರು, ಆದರೆ ಅವರ ಮರಣದ ನಂತರ ಅನೇಕ ಜನರಿಗೆ ಪ್ರಭಾವ ಆಯಿತು. ಇವತ್ತು ನಾವು ಕೂಡ ಬದುಕಿದಾಗ ಕೂಡ ನಮ್ಮನ್ನು ಯಾರು ಮೆಚ್ಚುವುದಿಲ್ಲ, ಆದ್ರೂ ಕೂಡ ನಮ್ಮ ಸೇವೆ ವಿಷಯದಲ್ಲಿ ಯಾವಾಗ ಗೊತ್ತಾಗುತ್ತಂತಾರೆ, ಒಂದು ವೇಳೆ ಈ ಲೋಕವನ್ನು ಬಿಟ್ಟು ಹೋದ್ಮೇಲೆ ಇಂಥವ್ರಿಗೆ ಸೇವೆ ಮಾಡಿದರೆ ಎಂಬುದಾಗಿ ನಮ್ಮನ್ನು ನೆನೆಸ್ಬೋದು. ಅಂತ ಅವಕಾಶ ಇವತ್ತು ನಮ್ಮೆಲ್ಲರೂ ಕೊಟ್ಟಿದ್ದಾರೆ ದೇವರು. ಅದಕ್ಕೆ ಇವರ ಜೀವನದ ಪ್ರತಿಬಿಂಬಿಸುವಂತ ಸತ್ಯವೇದ ವಾಕ್ಯ ಏನಂತಂದ್ರೆ, ಜಕರನ ಪ್ರವಾದನೆ ಪುಸ್ತಕ 4ನೇ ಅಧ್ಯಾಯ 6ನೇ ವಚನ ಏನಂತಂದ್ರೆ, ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ ಬಲದಿಂದಲ್ಲ ನನ್ನ ಆತ್ಮದಿಂದಲೇ ಎಂಬುದೇ ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬುದಾಗಿ. ಇವತ್ತು ಈ ವಾಕ್ಯ ನಾವು ನಮ್ಮ ಕಲ್ವಾರಿ ಸಭೆಗಳಲ್ಲಿ ಪ್ರಾಮುಖ್ಯವಾಗಿ ಈ ಸಭೆಯನ್ನು ಪ್ರಾರಂಭಕ್ಕೆ ಮುಂಚಿತವಾಗಿ ನಮ್ಮ ಆತ್ಮೀಯ ತಂದೆಯಾಗಿರುವಂತ ಅಯ್ಯನವರಿಗೆ ದೇವರು ಕೊಟ್ಟಿರುವಂತ ಈ ವಾಕ್ಯ ಎಂಬುದಾಗಿ ನಾನು ನೆನೆಸ್ತೇನೆ. ಯಾಕಂತಂದ್ರೆ ಎಲ್ಲಾ ನಮ್ಮ ಸಭೆಗಳಲ್ಲಿ ಈ ವಾಕ್ಯ ಬಹಳವಾಗಿ ನಮಗೆ ದೇವರು ನೋಡ್ರಿ, ಪರಾಕ್ರಮದಿಂದಲ್ಲ ಬಲದಿಂದಲ್ಲ ನನ್ನ ಆತ್ಮದಿಂದಲೇ. ಇವತ್ತು ನಮ್ಮ ಸೇವೆ ಬಲದಿಂದ ಮಾಡಕ್ ಆಗೋದಿಲ್ಲ. ಏನು ನನಗೆ ಶಕ್ತಿ ಇದೆ, ನಾನು ಮಾಡ್ತಾ ಇದ್ದೀನಿ, ನಾನು ಆತ್ಮಗಳು ಗೆಲ್ತೀನಿ ಎಂಬುದಾಗಿ ಅದಕ್ಕೆ ಯಾವುದೇ ಸಂಬಂಧಪಟ್ಟಲ್ಲ. ಆದರೆ ದೇವರ ಆತ್ಮದಿಂದಲೇ ನಾವು ದೇವರ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ. ಅದು ಪರಿಶುದ್ಧಾತ್ಮನ ಸಹಾಯ ನಮಗಿರಬೇಕು. ಅದಕ್ಕೆ ಇವರ ಜೀವಿತದಲ್ಲಿ ಅವರಿಗೆ ಅಯ್ಯನವರ ಒಂದು ವಾಕ್ಯ, ಅಂದ್ರೆ KS ಅಬ್ರಾಮ್ ಅವರ ಜೀವಿತದಲ್ಲಿ ಕೂಡ ಈ ವಾಕ್ಯ ಕಾರ್ಯ ಮಾಡಿದೆ. ನಾನು ಭಾರತದ ದಕ್ಷಿಣ ತಮಿಳುನಾಡಿನಲ್ಲಿ ಜನಿಸಿದ್ದು, ಆದರೆ ದೇವರ ಸೇವೆಗೆ ನನ್ನನ್ನು ಕರೆದಿದ್ದಾರೆ. ಆದ್ರೆ ನಾನು ಸೇವೆ ಮಾಡಬೇಕಾದ್ರೆ ಪರಾಕ್ರಮದಿಂದಲ್ಲ ಬಲದಿಂದಲ್ಲ ದೇವರ ಆತ್ಮದಿಂದಲೇ ನಾನು ಸೇವೆಯನ್ನು ಮಾಡಬೇಕೆಂಬುದಾಗಿ ಅವರು ಸತ್ಯವನ್ನು ತಿಳಿದುಕೊಂಡ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಇವತ್ತು ನಾವು ಕೂಡ ಅಷ್ಟೇ, ದೈವ ಬೋಧಕರಾಗಲಿ ಪ್ರತಿಯೊಬ್ಬೊಬ್ಬರಾಗಲಿ ಕೂಡ ನಾವು ದೇವರ ಆತ್ಮನ ಸಹಾಯನ ಇಟ್ಟುಕೊಂಡು ಸೇವೆ ಮಾಡಬೇಕೆ ಹೊರತು ನಮ್ಮ ಸ್ವಂತ ಸೇವೆ, ನಮ್ಮ ಒಂದು ಅತಿಶಯ ಯಾವತ್ತೂ ಕೂಡ ದೇವರ ದೃಷ್ಟಿಯಲ್ಲಿ ನಾವು ಝೀರೋ ಆಗಿರ್ಬೇಕು. ಕೋಣೆಯಲ್ಲಿರ್ಬೇಕು, ಮೂಲೆಯಲ್ಲಿರ್ಬೇಕು ಅಷ್ಟೇ. ನಾವು ದೇವರ ಕಾರ್ಯ ದೇವರ ಆತ್ಮದಿಂದಲೇ ಮಾಡ್ತಾ ಇರ್ತಾರೆ. ಯಾವತ್ತೂ ಕೂಡ ದೇವರ ಆತ್ಮವನ್ನು ಇಟ್ಟುಕೊಂಡು ಮುಂದೆ ಹೋಗ್ಬೇಕು. ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಒಂದು ಜೀರೋನೆ. ಅದಕ್ಕೆ ಪ್ರೀತಿಯುಳ್ಳ ದೇವರೇ, ಇವರ ಜೀವಿತದಲ್ಲಿ ನಮಗೆ ದೇವರು ಅನೇಕ ವಿಷಯಗಳನ್ನು ಕೂಡ ನಮಗೆ ತೋರಿಸ್ಕೊಟ್ಟಿದೆ. ಇವ್ರ ಜೀವಿತದ ಒಂದು ಅನ್ವಯ ಏನಂತಂದ್ರೆ, ಅವರ ಸೇವೆಯಲ್ಲಿ ಒಂದು ನಂಬಿಕೆಯನ್ನು ನಾವು ಕಂಡುಕೊಂಡಿದ್ದೀವಿ. ದೇವರು ನನಗೆ ಶಕ್ತಿಯಿಂದಲ ಮತ್ತು ಬಲದಿಂದಲ್ಲ ಆತ್ಮದಿಂದಲೇ ನಾನು ಮಾಡ್ತೇನೆ ಎಂಬ ಒಂದು ಕರುವಿಕೆ ಅಬ್ರಹ್ಮಯ್ಯನವರು ಒಂದು ಕರುವಿಕೆ ಏನಂತಂದ್ರೆ, ಇದು ನಿಜವಾಗಿರ್ಬೇಕು, ಆ ದೇವರ ಕರಿಯಲ್ಲಿ ನನಗೆ ನಿಜವಾಗಿರ್ಬೇಕು, ಆವಾಗ ನಾನು ಸೇವೆ ಮಾಡ್ತೇನೆ. ಇವತ್ತು ಅನೇಕರು ಸೇವೆಗೆ ಬರ್ತಾ ಇದ್ದಾರೆ, ತುಂಬಾ ಸಂತೋಷ. ಸೇವೆ ಮಾಡುವುದು ಬಹಳ ಅದ್ಭುತವಾದಂತ ಸೇವೆ. ಆದರೆ ಇಲ್ಲಿ ಅಯ್ಯನವರಿಗೆ ಇರುವಂತ ಒಂದು ಪ್ರಾಮುಖ್ಯವಾದ ಏನಂತಂದ್ರೆ, ಸೇವೆಯಲ್ಲಿ ನನಗೆ ದೇವರ ಕರುವಿಕೆಗೆ ನಿಜವಾಗಿ ನಂಬಿಕೆ ನನಗಿರಬೇಕು ಎಂಬುದಾಗಿ. ಎರಡನೇದಾಗಿ ಆಧ್ಯಾತ್ಮಿಕ ಜೀವಿತ ಒಂದು ಉತ್ಸಾಹ, ಅಂದ್ರೆ ಪ್ರೋತ್ಸಾಹ, ಸಂತೋಷ. ಇವತ್ತು ನಾವು ಮಾಡುವಂತ ಎಲ್ಲದರಲ್ಲಿ ಕೂಡ ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳಲು ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಅದಕ್ಕೆ ಅವ್ರು ಹೇಳಿದ್ದಾರೆ ಜಕರನ ಪ್ರವಾದನೆ ಪುಸ್ತಕ 4:6 ಏನಂತ, ಇದು ಬಲದಿಂದಲ್ಲ ಪರಾಕ್ರಮದಿಂದ ಆತ್ಮದಿಂದಲೇ. ಇವತ್ತು ನಾವು ಸೇವೆ ಮಾಡ್ಬೇಕಾದ್ರೆ, ನಾವು ಸೇವೆಗೆ ಹೊರಡಬೇಕಾದ್ರೆ, ನಾವು ಹೆಜ್ಜೆ ಹಾಕ್ಬೇಕಾದ್ರೆ, ದೇವರೇ ಈ ಕೆಲಸ ನಿನ್ನ ಆತ್ಮದಿಂದಲೇ ನಡೆಯಬೇಕು, ಈ ಸೇವೆ ನಿನ್ನ ಆತ್ಮದಿಂದಲೇ ನಮ್ಮನ್ನು ಬಲಪಡಿಸ್ಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಅವರ ವಿಷಯದಲ್ಲಿ ನಾವು ನೋಡಿದ್ವಿ, ನಾನು ಮಾಡುವ ಎಲ್ಲದರಲ್ಲಿ ಪವಿತ್ರಾತ್ಮನ ಶಕ್ತಿಯನ್ನು ಹುಡುಕಲು ನನಗೆ ನೆನಪಿಸಲಾಗಿದೆ. ಅಂದ್ರೆ ಯಾವತ್ತೂ ಕೂಡ ಪರಿಶುದ್ಧಾತ್ಮನೇ
ಆವರಣೆ ನನಗೆ ಬೇಕು, ಪರಿಶುದ್ಧಾತ್ಮನ ಸಹಾಯವು ನನಗೆ ಬೇಕು, ಪರಿಶುದ್ಧಾತ್ಮನ ಶಕ್ತಿ ನನಗೆ ಬೇಕೆಂಬುದಾಗಿ ಅವರು ಜೀವನದ ಅನ್ವಯ ನಮಗೆ ತೋರಿಸ್ತಾ ಇದೆ. ಅಂದ್ರೆ ಇವತ್ತು ನಾವು ಕೂಡ ನಮ್ಮ ಸ್ವಂತ ಬಲದಿಂದ ಆಗಲಿ, ನಮ್ಮ ಸ್ವಂತ ಟ್ಯಾಲೆಂಟ್ಗಳಾಗಲಿ, ನಮ್ಗೆ ಯಾವುದು ನಮ್ಮ ಜ್ಞಾನ ವಿವೇಕ ಎಲ್ಲವೂ ದೇವರ ಮುಂದೆ ಅದೆಲ್ಲ ಸುಳ್ಳ್ರೆ. ದೇವರ ಒಂದು ಶಕ್ತಿ, ಅದೇ ಪರಿಶುದ್ಧಾತ್ಮನ ಆವರಣೆ, ಆ ಪರಿಶುದ್ಧಾತ್ಮನ ಪ್ರಭಾವವನ್ನು ಇಟ್ಟುಕೊಂಡು ಸೇವೆ ಮಾಡಬೇಕೆ ಹೊರತು ನಮ್ಮ ತಾಲಂತುಗಳು ಏನು ನಮಗೆ ಆಗುವುದಿಲ್ಲ ಎಂಬುದಾಗಿ ಅವರ ವಿಷಯದಲ್ಲಿ ನಮಗೆ ತೋರಿಸ್ಕೊಡ್ತದೆ. ಅದಕ್ಕೆ ಪ್ರೀತಿಯುಳ್ಳ ದೇವಜನರೇ, ಅವರ ವಿಷಯದಲ್ಲಿ ನಾವು ಈ ಲೂಕನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ ನಾವು ನೋಡ್ತೀವಿ. 1-7 ವಚನಗಳಲ್ಲಿ ಒಂದು ಅದ್ಭುತವಾದಂತಹ ವಾಕ್ಯ ನಮಗೆ ಕೇಳಿ ಬರ್ತಾ ಇದೆ. ಏನಂತಂದ್ರೆ, ಈ 15ನೇ ಅಧ್ಯಾಯದಲ್ಲಿ 3 ಸಾಮ್ಯಗಳು ಉಂಟು. ಏನಂತಂದ್ರೆ, ಯೇಸು ಸ್ವಾಮಿಯವರು ಅಲ್ಲಿ ಪಾಪಿಗಳ ಸಂಗಡ ಸೇರಿಕೊಂಡು ಊಟ ಮಾಡ್ತಾ ಇದ್ರು. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1-7 ವಚನಗಳಲ್ಲಿ. ಅದಕ್ಕೆ ನಾನು 1-2 ವಚನಗಳು ಓದ್ತೇನೆ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ನೇ ವಚನ 2ನೇ ವಚನ. ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲಾ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು ಪರಿಸಯ್ಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತೇನೆ ಎಂದು ಹೇಳಿಕೊಂಡು ಗುಣಗುಟ್ಟುತ್ತಾ ಇದ್ದರು. ಇಲ್ಲಿ ಯೇಸು ಸ್ವಾಮಿ ಕೆಲವರ ಜೊತೆ ಊಟ ಮಾಡ್ತಾ ಇದ್ದಾರೆ. ಊಟ ಮಾಡ್ತಾ ಇದ್ರೆ ಅಲ್ಲಿರುವಂತ ಜನರು ಯಾರಂತಂದ್ರೆ ಪರಿಸಯ್ಯರು ಮತ್ತು ಶಾಸ್ತ್ರಿಗಳು, ಸುಂಕದವರು ಯೇಸು ಸ್ವಾಮಿ ಯಾಕೆ ಪಾಪಿಗಳ ಜೊತೆ ಊಟ ಮಾಡ್ತಾ ಇದ್ದಾರೆ ಎಂಬುದಾಗಿ ಗುಣಗುಡ್ತಾ ಇದ್ರು. ಅದಕ್ಕೆ ಅವರಿಗೆ ಈ ಅಧ್ಯಾಯದಲ್ಲಿ 3 ಸಾಮ್ಯ ಹೇಳಿದ್ದಾರೆ. 1ನೇದು 100 ಕುರಿಗಳು. 100 ಕುರಿಗಳಲ್ಲಿ 1 ಕುರಿ ತಪ್ಪಿ ಹೋದ್ರೆ ಎಷ್ಟು ಬಾಧೆ ಇದೆ ಎಂಬುದಾಗಿ ಆ ಪರಮ ತಂದೆಗೆ ಬಹಳ ಕಷ್ಟ. ಅದಕ್ಕೆ 100 ಕುರಿಗಳಲ್ಲಿ 99 ಅದರ ಬಗ್ಗೆ ಆಲೋಚನೆ ಮಾಡಲಿಲ್ಲ. 1 ಕುರಿಗೋಸ್ಕರ ದೇವರ ಆಲೋಚನೆ ಮಾಡ. ಅಂದ್ರೆ ಇವತ್ತಿನ ಪ್ರಪಂಚದಲ್ಲಿ ಒಂದು ಆತ್ಮ ನಶಿಸಿ ಹೋಗಬಾರದೆಂಬುದಾಗಿ, ಒಂದು ಆತ್ಮ ನರಕಕ್ಕೆ ಹೋಗಬಾರದೆಂಬುದಾಗಿ ಪರಮ ತಂದೆಯಾಗಿರುವಂತ ದೇವರ ಒಂದು ಸಂಕಲ್ಪನೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ದೇವರು, ಆ 100 ಕುರಿಗಳಲ್ಲಿ 1 ಕುರಿಗೋಸ್ಕರ ದೇವರು ಪ್ರಯಾಸ ಪಡ್ತಾ ಇದ್ರ. ಆ ಕುರಿ ಸಿಕ್ಕಾಗ ಅಂತಂದ್ರೆ ಎಷ್ಟು ಸಂತೋಷ ಎಂಬುದಾಗಿ ನಾವು 7ನೇ ವಚನದಲ್ಲಿ ನೋಡ್ತೇವೆ. ಅದೇನಂತಂದ್ರೆ, ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿ ವಿಷಯದಲ್ಲಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಒಬ್ಬ ಪಾಪಿ ಇವತ್ತು ಒಬ್ಬರ ರಕ್ಷಣೆ ಹೊಂದಬೇಕಾದ್ರೆ ಎಷ್ಟು ಕಷ್ಟ. ಇವತ್ತು ದೇವರ ಕಡೆಗೆ ಬರಬೇಕಾದ್ರೆ ಬಹಳ ತುಂಬಾ ಕಷ್ಟ. ಆದ್ರೂ ಕೂಡ ಆ ಪಾಪಿಯನ್ನು ರಕ್ಷಿಸಬೇಕೆಂಬುದಾಗಿ ಪರಮ ತಂದೆಯಾಗಿರುವಂತ ದೇವರು ತನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ರು. ಅದೇ ರೀತಿಯಲ್ಲಿ ಕೂಡ ಇಲ್ಲಿ ಇನ್ನೊಂದು ದೇವರ ವಾಕ್ಯದಲ್ಲಿ ಕೂಡ 10 ಪಾವುಲೆ. ಇಲ್ಲಿ ಇರುವಂತ ಒಬ್ಬ ವ್ಯಕ್ತಿಯಲ್ಲಿ ಪಾವುಲೆ ಒಂದು ಕಳೆದು ಹೋಗಿದೆ. ಅದು ಸಿಕ್ಕಿದ ಮೇಲೆ ಕೂಡ ಅವರು ಸಂತೋಷವನ್ನು ಹಂಚಿಕೊಳ್ತಾ ಇದ್ರು. ಇದು 2ನೇ ಒಂದು ಸಾಮ್ಯ. ಮತ್ತು ಅಲ್ಲೇ 11ನೇ ವಚನದಿಂದ ನಾವು 31-32 ವಚನವರೆಗೆ ನೋಡಿದ್ರೆ, ಒಬ್ಬ ತಂದೆಗೆ 2 ಮಕ್ಕಳು ಇರ್ತಾರೆ. ಒಬ್ಬ ಮೊದಲನೇವನು ತಂದೆ ಕೆಲಸ ಮಾಡ್ತಾ ಇರ್ತಾರೆ. 2ನೇವನು ಆಸ್ತಿಯನ್ನು ತೆಗೆದುಕೊಂಡೋಗಿ ಎಲ್ಲ ಆಳವಾಗಿ ಲೋಕದಲ್ಲಿ ಜೀವಿಸಿ ಕೊನೆಗೆ ತಂದೆ ಹತ್ರ ಬಂದಾಗ ತಂದೆ ಆತನನ್ನು ಅಪ್ಪಿಕೊಂಡು, ಸತ್ತು ಹೋಗಿರುವಂತ ನನ್ನ ಮಗನು ಬದುಕಿ ಬಂದಿದ್ದಾನೆ. ಅಂದ್ರೆ 2 ಮಕ್ಕಳಲ್ಲಿ ಒಬ್ಬ ಮಗ ತಪ್ಪಿ ಹೋದ್ರೆ ತಂದೆಗೆ ಎಷ್ಟು ಬಾಧೆಯೋ, ಇವತ್ತಿನ ದಿವಸ ಕೂಡ ಪ್ರೀತಿಯುಳ್ಳ ದೇವಜನರೇ, ಇವತ್ತು ಅಷ್ಟು ಭಯಂಕರವಾದ ಜೀವಿತ ಪ್ರಪಂಚದಲ್ಲಿದೆ. ಅದಕ್ಕೆ ಒಬ್ಬ ತಂದೆಗೆ 2 ಮಕ್ಕಳಿದ್ದಾರೆ. ಆ 2 ಮಕ್ಕಳಲ್ಲಿ ಒಬ್ಬನು ತಪ್ಪಿ ಹೋದರೆ ಆ ತಂದೆನಿಗೆ ಎಷ್ಟು ಬಾಧೆಯೋ, ಇವತ್ತು ಈ ಪ್ರಪಂಚದಲ್ಲಿ ಕೋಟಾನಿ ಕೋಟಿ ಜನರಲ್ಲಿ ಎಷ್ಟು ಜನರು ಇವತ್ತು ನರಕಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ಆ ಸಂಕಟ ಪರಮ ತಂದೆಯಾದ ದೇವರಿಗಿದೆ. ಅದಕ್ಕೆ ಅಬ್ರಾಮಯ್ಯನವರ ವಿಷಯದಲ್ಲಿ ಕೂಡ ದೇವರ ಸೇವೆಗೆ ಒಂದು ನಂಬಿಕೆ ವಿಷಯದಲ್ಲಿ ಅವರನ್ನು ಕರೆದಿದ್ದಾರೆ.
ಅನೇಕ ಆತ್ಮಗಳನ್ನು ಗೆಲ್ಲುವುದು ಬೇಕೆಂಬುದಾಗಿ. ದೇವರೇ, ಈ ಸೇವೆ ನಾನು ಬಲದಿಂದಲ್ಲ ಪರಾಕ್ರಮದಿಂದಲ್ಲ ನಾನು ಮಾಡುವುದಕ್ಕೆ ಸಾಧ್ಯ ಇಲ್ಲ, ನಿನ್ನ ಆತ್ಮದಿಂದಲೇ ನಾನು ಮಾಡ್ತೇನೆ ಎಂಬುದಾಗಿ. ಇವತ್ತು ನಾವು ಕೂಡ ಪ್ರತಿಯೊಬ್ಬೊಬ್ಬರು ಸೇವಕರಾಗಿದ್ದೇವೆ, ಸಭೆ ಹಿರಿಯರಾಗಿದ್ದೇವೆ, ಮತ್ತು ಇನ್ನೂ ಅನೇಕ ಸೇವೆ ಮಾಡುವಂತವರಿದ್ದೇವೆ ನಾವು ಕೂಡ. ಅದಕ್ಕೆ ಕರ್ತನೆ, ನನ್ನ ಮುಖಾಂತರವಾಗಿ ಕರ್ತನೆ ನಾನು ಒಬ್ಬರಿಗನ ಸುವಾರ್ಥ ಸಾರಿ ಅನೇಕ ಆತ್ಮಗಳನ್ನು ದೇವರ ಕಡೆ ತರಬೇಕೆಂಬ ಆಶೆ ನಾವು ಇಟ್ಟುಕೊಂಡು ಸೇವೆ ಮಾಡಬೇಕೆಂಬುದಾಗಿ ಇವರ ವಿಷಯದಲ್ಲಿ ನಾವು ತಿಳಿದುಕೊಳ್ತಾ ಇದ್ದೇವೆ. ಅದಕ್ಕೆ ಪ್ರೀತಿಯುಳ್ಳ ದೇವ ಜನರೇ, ದೇವರ ವಾಕ್ಯ ಹೇಳ್ತದೆ ಅಂದ್ರೆ ನಮಗೆ ಒಳ್ಳೆ ಒಂದು ಸೇವೆಯಲ್ಲಿ ಆ ಒಂದು ಕುರಿಗೋಸ್ಕರ ಆ ತಪನ ಪಡುವಂತ ಯೇಸು ಸ್ವಾಮಿಯವರು ಇವತ್ತು ನಾವು ಕೂಡ ಅನೇಕ ಜನರಿಗೋಸ್ಕರ ಅಬ್ರಹಾಂ ಅವರು ಯಾವ ರೀತಿಯಲ್ಲಿ ದೇವರು ಕರೆದರೋ ಅಂತ ನಂಬಿಕೆಯನ್ನು ನಾವು ಇಟ್ಟುಕೊಂಡು ದೇವರ ಸೇವೆಯಲ್ಲಿ ನಾವು ಮುಂದೆ ಹೋಗೋಣ. ಇವತ್ತಿನ ದಿವಸ ನಾವು ಕೂಡ ಅಂತ ಸೇವೆಯನ್ನು ಮಾಡುತ್ತಾ ಆತ್ಮಗಳನ್ನು ರಕ್ಷಿಸುವಂತೆ ದೇವರು ನಮಗೆ ಅಬ್ರಹಾಮಯ್ಯನವರ ಮುಖಾಂತರವಾಗಿ, ಒಬ್ಬ ದೈವ ಸೇವಕರ ಮುಖಾಂತರವಾಗಿ ದೇವರು ನಮಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಅದರಂತೆ ಈ ವಾಕ್ಯದ ಮುಖಾಂತರವಾಗಿ ಅನೇಕ ಆತ್ಮಗಳ ಕಡೆಗೆ ಅಂದ್ರೆ ಅನೇಕ ಆತ್ಮಗಳನ್ನು ರಕ್ಷಿಸುವಂತೆ, ಒಂದು ಕುರಿಗೋಸ್ಕರ ಎಷ್ಟು ಬಾಧೆ ಪಡ್ತಾ ಇದ್ದಾರೋ, ಒಂದು ಆತ್ಮಗೋಸ್ಕರ ಎಷ್ಟು ಬಾಧೆ ಇದೋ ಇವತ್ತು ನಾವು ಕೂಡ ತಿಳ್ಕೋಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ನಮಗೆ ನಾವೆಲ್ಲರ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಅವರನ್ನು ರಕ್ಷಿಸಬೇಕೆಂಬುದಾಗಿ. ಅದಕ್ಕೆ ಪ್ರೀತಿಯುಳ್ಳ ದೇವ ಜನರೇ, ಇವರ ವಿಷಯದಲ್ಲಿ ಕೂಡ ನಾವು ನೋಡ್ತೀವಿ. ಏನಂತಂದ್ರೆ ಎಸ್ ಅಬ್ರಹಾಂ ಅವರ ಜೀವಿತದಲ್ಲಿ ಕೂಡ ನಾವು ನೋಡಿದೀವಿ. ಏನಂತಂದ್ರೆ ಅವರ ಒಂದು ನಂಬಿಕೆಯ ಕರೆವಿಕೆ, ದೇವರು ನನ್ನ ಕರೆದಿದ್ದಾನೆ, ಆ ಕರೆವಿಕೆ ವಿಷಯದಲ್ಲಿ ನಾನು ಸೇವೆ ಮಾಡಬೇಕೆಂಬುದಾಗಿ ಇವತ್ತು ನಮ್ಮನ್ನು ಕೂಡ ದೇವರು ಕರೆದಿದ್ದಾರೆ. ಅನೇಕ ಆತ್ಮಗಳ ಸುವಾರ್ತೆಯನ್ನು ಸಾರುತ್ತಾ, ಅನೇಕ ಆತ್ಮಗಳನ್ನು ರಕ್ಷಿಸುತ್ತಾ ನಮ್ಮ ಸೇವೆಯನ್ನು ಮುಂದೆ ಹೋಗುವಂತೆ ದೇವರ ಒಂದು ಬಲ, ದೇವರ ಆತ್ಮನ ಶಕ್ತಿಯನ್ನು ಹೊಂದಿಕೊಳ್ಳೋಣ. ಈ ವಾಕ್ಯವು ನಮ್ಮೆಲ್ಲರ ಜೀವಿತಕ್ಕೆ ದೇವರು ಆಶೀರ್ವದಿಸಲಿ, ಕಾಯ್ದು ಕಾಪಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸುಜ್ಞಾನ ಶ್ರೇಷ್ಠನಾಗಿರುವಂತ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆ, ಮಹೋನ್ನತನೇ, ಮಹಾಪರಿಪಾಲಕನೇ, ಪರಿಶುದ್ಧನೇ, ನಿನಗೆ ವಂದನೆ ಸ್ವಾಮಿ. ಈ ಪ್ರಾರ್ಥನೆಯಲ್ಲಿ ಕರ್ತನೆ, ನಿನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ನಿನಗೆ ವಂದನೆಗಳು ಸಲ್ಲಿಸುವಂತವರಾಗಿದ್ದೇವೆ ಸ್ವಾಮಿ. ಈ ಪ್ರಾರ್ಥನೆಯಲ್ಲಿ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಡೆಸುವಂತ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ದೈವದಾಸರಾಗಿರುವಂತ KS ಅಬ್ರಹಾಮರ ವಿಷಯದಲ್ಲಿ ಕರ್ತನೆ, ನಾವು ಕೆಲವು ವಿಷಯಗಳನ್ನು ನೋಡಿದ್ದೇವೆ. ಅಪ್ಪ, ನನ್ನನ್ನು ದೇವರು ಸೇವೆಗೆ ಕರೆದಿದ್ದಾರೆ ಅಂತ ನಂಬಿಕೆಯನ್ನು ಇಟ್ಟುಕೊಂಡು ಅವರು ನಮ್ಮ ಭಾರತ ದೇಶದಲ್ಲಿ ಕರ್ತನೆ ತಮಿಳುನಾಡಲ್ಲಿ ಸೇವೆಗೆ ಬಂದಂತ ವ್ಯಕ್ತಿಯವರು. ಹೌದಪ್ಪ, ಅವರ ಸೇವಿಕೆಯಲ್ಲಿ ನಂಬಿಕೆಯನ್ನು ಕಂಡುಕೊಂಡ್ರು. ಈಗ ನಾನು ಸೇವೆ ಮಾಡುವಂಥದ್ದು ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ದೇವರ ಆತ್ಮದಿಂದಲೇ ಎಂಬುದಾಗಿ ಇವತ್ತು ನಾವು ಕೂಡ ಕರ್ತನೆ ಅಪ್ಪ, ಅಲ್ಲಿ 100 ಕುರಿಗಳಲ್ಲಿ ಒಂದು ಕುರಿ ತಪ್ಪಿ ಹೋದಂತ ಸಂದರ್ಭದಲ್ಲಿ ಸ್ವಾಮಿ ಅದನ್ನು ಹುಡುಕಿ ರಕ್ಷಿಸಿದ ಮೇಲೆ ಪರಲೋಕದಲ್ಲಿ ಸಂತೋಷ ಎಂಬುದಾಗಿ. ಹೌದು ಕರ್ತನೆ, ಇವತ್ತು ಈ ಲೋಕದ ಸಂತೋಷವನ್ನು ನೋಡ್ತಾ ಇದ್ದೀವಿ ಹೊರತು ಪರಲೋಕದ ಸಂತೋಷವನ್ನು ಕಂಡುಕೊಳ್ಳಬೇಕಾದರೆ ಈ ಲೋಕದಲ್ಲಿ ನಾವು ಕಾರ್ಯ ಮಾಡಬೇಕೆಂಬುದಾಗಿ. ಹೌದು ಕರ್ತನೆ, ದೈವ ಬೋಧಕರಾಗಿರುವಂತ KS ಅಬ್ರಹಾಮದ ವಿಷಯದಲ್ಲಿ, ಅಯ್ಯನವರ ವಿಷಯದಲ್ಲಿ ನಮಗೆ ನೀನು ಒಳ್ಳೆ ಮಾತುಗಳನ್ನು ನಮಗೆ ತೋರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಅಪ್ಪ ಕೇಳಿದಂತ ಪ್ರತಿಯೊಬ್ಬೊಬ್ಬರಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮೊಟ್ಟಿಗೆ ನಿನ್ನ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ನಮ್ಮ ಕಲ್ವಾರಿ ಸಭೆಯ ಕರ್ತನೆ ಸಭಾಪಾಲಕರಾಗಿರುವಂತ ಹಿರಿಯ ಅಯ್ಯನವರಿಗಾಗಿ, ಅವ್ರ ಕುಟುಂಬಕ್ಕಾಗಿ ಕರ್ತನೆ, ಅವ್ರ ಕೈ ಕೆಳಗಿರುವಂತ ಎಲ್ಲಾ ದೈವ ಬೋಧಕರಿಗಾಗಿ, ಎಲ್ಲಾ ಸೇವೆಗಾಗಿ, ಸಮಾಜ ಸೇವೆ ಕರ್ತನೆ ಮತ್ತು ಪ್ರಾಮುಖ್ಯವಾಗಿ ಸಭೆ ಸೇವೆಗಳನ್ನು ಎಲ್ಲವನ್ನು ಕೂಡ ನೀನು ಆಶೀರ್ವದಿಸು ಅಪ್ಪ. ವಿಶೇಷವಾಗಿ ಅಪ್ಪ ಈ ಜೂಮ್ ಮೀಟಿಂಗ್ ಅಲ್ಲಿ ಇರುವಂತ ಎಲ್ಲಾ ದೈವ ಬೋಧಕರಿಗಾಗಿ, ಅವ್ರ ಕುಟುಂಬಕ್ಕಾಗಿ, ಯಾರು ಕರ್ತನೆಯ ಅನಾರೋಗ್ಯದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಬಾಧೆಗಳಲ್ಲಿದ್ದಾರೆ, ಬಿಡುಗಡೆ ಕೊಡು. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಬಲಪಡಿಸು ಕರ್ತನೆ. ಒಂದಿನ ನಮ್ಮೊಟ್ಟಿಗೆ ನೀನಿದ್ದು ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ರಕ್ಷಕನ ಪರಲೋಕದಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತೇವೆ ಎಂಬುದಾಗಿ. ಹೌದು ಕರ್ತನೆ, ಆ ಸಂತೋಷ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ ಕೊಡು, ನಮ್ಮನ್ನು ಆಶೀರ್ವದಿಸು. ಈ ಪ್ರಾರ್ಥನೆ ನಮ್ಮ ರಕ್ಷಕನು ಒಡೆಯನಾಗಿರುವಂತ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್.